ಪ್ರೈಸ್ ದಿ ಲಾರ್ಡ್. ಪ್ರೇರೆ ಮಲಾಕಿ ಪ್ರವಾದಿ ಗ್ರಂಥ 2ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಮ್ಮ ಒಬ್ಬೊಬ್ಬರನ್ನ ನೋಡಿ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇನ್ನೊಂದು ಕೆಲಸವನ್ನ ಮಾಡುತ್ತೀರಿ. ಅಂದ್ರೆ ನಾವು ಇನ್ನೊಂದು ಕೆಲಸವನ್ನ ಮಾಡ್ತೀವಂತೆ. ಏನು ಆ ಕೆಲಸ ಎಂಬುದಾಗಿ ನಾವು ನೋಡುವಾಗ ದೇವರು ಅಲ್ಲಿ ಹೇಳ್ತಾರೆ, ಸರ್ವೇಶ್ವರ ತಮ್ಮ ಕಾಣಿಕೆಗಳನ್ನು ಲಕ್ಷಿಸುವುದಿಲ್ಲ. ಸರ್ವೇಶ್ವರ ನಮ್ಮ ಕಾಣಿಕೆಗಳನ್ನ ಲಕ್ಷಿಸುವುದಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳುವುದಿಲ್ಲ, ಸ್ವೀಕರಿಸುವುದಿಲ್ಲ ಅಥವಾ ಮೆಚ್ಚುವುದಿಲ್ಲ. ಲಕ್ಷಿಸುವುದಿಲ್ಲ ಅಂತ ಹೇಳಿದ್ರೆ ಮೆಚ್ಚುವುದಿಲ್ಲ ಅಂತೇಳಿ. ಮತ್ತೆ ದೇವರು ಹೇಳ್ತಾರೆ, ನಮ್ಮ ಕೈಯಿಂದ ಅವುಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸುವುದಿಲ್ಲ. ದೇವರು ನಮ್ಮ ಪ್ರಾರ್ಥನೆಯನ್ನ ಲಕ್ಷಿಸುವುದಿಲ್ಲ, ಮೆಚ್ಚಿಕೊಳ್ಳುವುದಿಲ್ಲ. ಮತ್ತು ನಾವು ಒಪ್ಪಿಸುವಂತ ಕಾಣಿಕೆಗಳನ್ನ ಅವರು ಅವರು ಪ್ರಸನ್ನತೆಯಿಂದ ಸ್ವೀಕರಿಸುವುದಿಲ್ಲ ಎಂದುಕೊಂಡು ನರಳುತ್ತಾ ಗೋಳಾಡುತ್ತಾ ಕಣ್ಣೀರಿನಿಂದ ಬಲಿಪೀಠವನ್ನೇ ಮುಳುಗಿಸಿ ಬಿಡುತ್ತೇವೆ. ದೇವರಿವತ್ತು ನಮ್ಮ ಬಗ್ಗೆ ಒಂದು ಆಪಾದನೆಯನ್ನ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ದೇವರು ಹೇಳ್ತಾರೆ, ನನ್ನ ಮಕ್ಕಳು ಹೇಗೆ ಅಂತ ಹೇಳಿದ್ರೆ, ಇನ್ನೊಂದು ಕೆಲಸ ಮಾಡ್ತಾರೆ ನನ್ನ ಮಕ್ಕಳು. ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ತಂದೆಯಾದ ದೇವರು ಸರ್ವೇಶ್ವರ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾ ಇಲ್ಲ, ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನ ಕೇಳ್ತಾ ಇಲ್ಲ. ಅವರು ನಮ್ಮ ಕಾಣಿಕೆಗಳನ್ನ ಲಕ್ಷಿಸುವುದಿಲ್ಲ, ಮೆಚ್ಚಿಕೊಳ್ಳಲ್ಲ. ನಮ್ಮ ಕೈಯಿಂದ ಅವುಗಳನ್ನ ಪ್ರಸನ್ನತೆಯಿಂದ ಸ್ವೀಕರಿಸೋದಿಲ್ಲ ಎಂದುಕೊಂಡು ನಾವೇ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಕಣ್ಣೀರಿಡುತ್ತಾ ಗೋಳಾಡುತ್ತಾ ಕಣ್ಣೀರಿನಿಂದ ಬಲಿಪೀಠವನ್ನೇ ಮುಳುಗಿಸಿ ಬಿಡ್ತೀವಂತೆ. ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ನಮ್ಮ ವರ್ತನೆಗಳು ಹೇಗಿದೆ, ನಾವು ಮಾಡ್ತಾ ಇರುವಂತ ಕಾರ್ಯಗಳನ್ನ ಕುರಿತು ದೇವರು ಮಾತನಾಡ್ತಾರೆ. ನಾವು ನಮ್ಮ ಮನಸ್ಸಿನಲ್ಲೇ ಅಂದ್ಕೊಂಡ್ಬಿಡ್ತೀವಿ, ಸುಮಾರು ವರ್ಷಗಳಿಂದಲೋ ತಿಂಗಳಿಂದಲೋ ನಾವು ದೇವರ ಮುಂದೆ ಯಾವುದೋ ಒಂದು ಕೋರಿಕೆಯನ್ನು ಇಟ್ಟು ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತೀವಿ, ಅಥವಾ ಒಂದು ಹರಕೆಗಳನ್ನ ಕಟ್ಟಿಕೊಂಡಿರ್ತೀವಿ. ತುಂಬಾ ಹರಕೆಗಳನ್ನ ಕಟ್ಕೋತೀವಿ. ದೇವರೇ, ನನಗೆ ಈ ಒಂದು ವರ್ಷದಲ್ಲಿ ಈ ಒಂದು ಕೆಲಸ ಸಿಕ್ಕಿದ್ರೆ ನಾನು ನಿನಗೆ ಈ ಒಂದು ಕಾಣಿಕೆಯನ್ನ ಕೊಡ್ತೇನೆ. ನನ್ನ ಮಗಳಿಗೆ ಮದುವೆ ಆಯ್ತು ಅಂತ ಹೇಳಿದ್ರೆ ನಾನು ಇಂಥ ಒಂದು ಕಾಣಿಕೆಯನ್ನ ನಿಮಗೆ ಅರ್ಪಿಸ್ತೀನಿ. ನನಗೆ ಬರುವಂತ ತಲೆನೋವು ಬಿಟ್ಟೋಯ್ತು ಅಂತ ಹೇಳಿದ್ರೆ ನನ್ನ ತಲೆ ಕೂದಲನ್ನ ಕೊಟ್ಟು ಬಿಡ್ತೀನಿ. ಕಾಣಿಕೆಗಳನ್ನ ನಾವು ಅರ್ಪಿಸ್ಕೊತೀವಿ. ಈ ಮುಂದಿನ ವರ್ಷ ಬಂದು ಕಾಣಿಕೆಯನ್ನು ಒಪ್ಪಿಸ್ಬಿಡ್ತೀನಿ. ಈಗ ಅನೇಕ ಕಾಣಿಕೆಗಳನ್ನ ನಾವು ಹರಕೆಗಳ ಮುಖಾಂತರ ಕಾಣಿಕೆಗಳನ್ನ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರ್ತೀವಿ. ದೇವರು ಹೇಳಿಲ್ಲ ನಮ್ಗೆ ಎಲ್ಲೂ, ನಿನಗೆ ನಾನು ಇದನ್ನ ಕೊಡ್ಬೇಕಾದ್ರೆ ನೀನು ನನಗೆ ಇದನ್ನ ಮುಯಿ ಕೊಡ್ಬೇಕು ಅಂತ ಹೇಳಿಲ್ಲ ದೇವರು. ಮುಯಿ ತೀರಿಸುವಂತ ಕೆಲಸವನ್ನ ಲೋಕದಲ್ಲಿ ಮನುಷ್ಯ ಮಾಡ್ತಾನೆ ಹೊರತು ದೇವರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮೇಲೆ ಮುಯಿ ತೀರಿಸಿಕೊಳ್ಳುವಂತ ದೇವರಲ್ಲ. ಆದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಸ್ವಂತ ಕಾರ್ಯಗಳನ್ನ ಲೆಕ್ಕಿಸಿಕೊಳ್ಳದೆ ನಾವೇನ್ ಮಾಡ್ತೀವಿ, ದೇವರ ಮೇಲೆ ನಾವು ತಪ್ಪುಗಳನ್ನು ಹೊರಿಸ್ತಾ ಇರ್ತೀವಿ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರು ನಮ್ಮ ಕಾಣಿಕೆಗಳನ್ನ ಸ್ವೀಕರಿಸ್ತಾ ಇಲ್ಲ ಅಂತೇಳಿ ಗೋಳಾಡ್ತಾ ನರಳಾಡ್ತಾ ಒಂದು ವೇದನೆಯಲ್ಲಿ ನಾವು ಬಲಿಪೀಠವನ್ನ ಕಣ್ಣೀರಿನಿಂದ ತುಂಬಿಸಿ ಬಿಡ್ತೀವಿ. ಅಲ್ಲೆಲಿಯ ಯೇಸುವೇ ಸ್ತೋತ್ರ. ತುಂಬ ಈ ವಾಕ್ಯವನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳುವಾಗ, ನಾವು ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಾವು ಹೇಳುವಾಗ ಮಾಡುವಾಗ, ದೇವರಿಗೆ ವಿರುದ್ಧವಾದ ಮಾತುಗಳನ್ನು ನಾವು ಆಡುವಾಗ ದೇವರು ತುಂಬ ನೊಂದುಕೊಳ್ಳುವಂಥ ದೇವರು. ತುಂಬ ನೊಂದುಕೊಳ್ತಾರೆ ದೇವರು. ಎಷ್ಟು ನನ್ನ ಮಕ್ಕಳಿಗೆ ನಾನು ಒಳ್ಳೆಯದನ್ನು ಮಾಡಿದ್ರು ಕೂಡ ಆ ಮಕ್ಕಳು ನನ್ನ ಅರ್ಥ ಮಾಡಿಕೊಂಡ್ಲಿಲ್ಲ ಸರಿಯಾಗಿ. ದೇವರನ್ನ ನಾವಿವತ್ತು ಅರ್ಥನೇ ಮಾಡ್ಕೊಂಡಿಲ್ಲ. ನಮಗೆ ಒಳ್ಳೆಯದನ್ನ ಮಾಡಿದ್ರೆ ಮಾತ್ರ ದೇವರು, ಅವ್ರು ಕೊಡೋದನ್ನ ಸ್ವಲ್ಪ ನಿಧಾನ ಮಾಡಿಬಿಟ್ರೆ ಅವ್ರು ಕೆಟ್ಟವರು. ದೇವರ ಆ ಒಂದು ಮನಸ್ಥಿತಿಯನ್ನು ನಾವು ಹೇಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ದೇವರು ಕೊಟ್ಟಾಗ ಮಾತ್ರವೇ ಅವರು ನಮ್ಮ ದೇವರು.
ಅವ್ರು ನಮಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮ ದೇವರೇ ಅಲ್ಲ. ಆಗೇನು ಮಾಡ್ತೀವಿ, ದೇವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತೀವಿ. ನಾನು ಇಷ್ಟು ವರ್ಷದಿಂದ ಪ್ರಾರ್ಥನೆಯಲ್ಲಿದ್ದೀನಿ, ಇಷ್ಟು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನೀವು ಯಾಕೆ ನಾನು ಪ್ರಾರ್ಥನೆ ಕೇಳಲಿಲ್ಲ? ದೇವರೇ, ನಿನಗೆ ಕಣ್ಣಿಲ್ವಾ, ಮೂಗಿಲ್ವಾ, ಬಾಯಿ ಇಲ್ವಾ? ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡುವಂಥ ಮಕ್ಕಳಾಗಿದ್ದೇವೆ. ಆದರೆ ದೇವರು ನಮಗೆ ಏನನ್ನ ಹೇಳಿದರೋ ಆ ಕೆಲಸವನ್ನ ನಾವು ಮಾಡಲಿಕ್ಕೆ ರೆಡಿ ಇಲ್ಲ. ಈ ಒಂದು ಮಾತುಗಳನ್ನು ಆಡುವಾಗ ಪ್ರಿಯರೇ, ನಮಗೆ ಮಾತ್ರ ನೋಡ್ರಿ, ನಮಗೆ ವಿರುದ್ಧವಾಗಿ ಯಾರು ಏನೋ ಮಾತುಗಳನ್ನು ಆಡಿದಾಗ, ನಮಗೆ ವಿರುದ್ಧವಾಗಿ ಮಾತಾಡಿದಾಗ ನಾವು ತುಂಬ ದುಃಖವನ್ನು ಪಡ್ತೀವಿ. ಬೇರೆ ಯಾರೋ ಅನ್ನೋದಕ್ಕಿಂತ ನಮ್ಮ ಸ್ವಂತ ಮಕ್ಕಳೇ ನಾವು ಹೇಳಿದಂಥ ಮಾತಿಗೆ ವಿರುದ್ಧವಾಗಿ ಅವ್ರು ಏನಾದರೂ ಮಾತನಾಡಿಬಿಟ್ರೆ ತುಂಬ ನೋವನ್ನು ಅನುಭವಿಸ್ತೀವಿ ನಾವು. ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ಈ ರೀತಿಯಾಗಿ ನನಗೆ ಎದುರು ವಾದಿಸಿ ಮಾತನಾಡಿಬಿಟ್ಲಲ್ಲ ಅಂತೇಳಿ ತುಂಬ ನೋವು ಪಡ್ತೀವಿ, ಕಣ್ಣಿರ್ತೀವಿ, ಯಾತನೆಯನ್ನು ಪಡ್ತೀವಿ, ದುಃಖ ಪಡ್ತೀವಿ. ದೇವರು ಕೂಡ ಅಷ್ಟೇ. ನಾವು ದೇವರಿಗೆ ವಿರುದ್ಧವಾಗಿ ದೇವರು ಮಾಡಿದಂಥ ಕಾರ್ಯಗಳನ್ನು ನೆನೆಸಿಕೊಳ್ಳದೆ, ಆತನ ಆಶೀರ್ವಾದದ ಕೃಪೆಗಳನ್ನು ನಾವು ಮನಸ್ಸಿಗೆ ತಂದುಕೊಳ್ಳದೆ, ಬದಲಾಗಿ ಯಾವುದೋ ಒಂದು ಕಾರಣಕ್ಕೆ ನಾವು ದೇವರನ್ನ ದೂಷಣೆ ಮಾಡುವಾಗ, ದೇವರಿಗೆ ವಿರುದ್ಧವಾಗಿ ಮಾತನಾಡುವಾಗ, ದೇವರು ಕೂಡ ಅದೇ ಯಾತನೆಯನ್ನ, ನೋವನ್ನ ಅನುಭವಿಸುವಂತ ದೇವರಾಗಿದ್ದಾರೆ. ನಾವು ಯೆರೆಮೀಯ ಪ್ರವಾದಿಯ ಗ್ರಂಥ 4ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅಯ್ಯೋ ನನ್ನ ಕರುಳು ಯಾತನೆಯಿಂದ ಕಿತ್ತು ಬರುವಂತಿದೆ, ಅಕಟ ನನ್ನ ಗುಂಡಿಗೆಯ ಪಕ್ಕೆಗಳು ಸೀಳುವಂತಿದೆ, ಹೃದಯ ತಳಮಳಗೊಂಡಿದೆ ಎಂಬುದಾಗಿ. ನಾವು ಏನಾದರೂ ತಪ್ಪು ಮಾಡಿದಾಗ, ನಾವು ದೇವರಿಗೆ ವಿರುದ್ಧವಾಗಿ ಮಾತನಾಡುವಾಗ, ದೇವರನ್ನ ಅರ್ಥ ಮಾಡಿಕೊಳ್ಳದಂಥ ಪರಿಸ್ಥಿತಿಯಲ್ಲಿ ನಾವಿದ್ದುಕೊಂಡು ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಅವುಗಳಿಗೆ ಸ್ತೋತ್ರವನ್ನು ಸಲ್ಲಿಸದೆ ಅದೆಲ್ಲವನ್ನ ಮರೆತು ಯಾವುದೋ ಒಂದು ವಿಷಯಕ್ಕೋ ಒಂದು ಕಾರ್ಯ ಆಗದೆ, ನಮ್ಮ ಜೀವಿತದಲ್ಲಿ ಆಗದೇ ಇರುವಾಗ, ನಾವು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ಕರುಳು ಯಾತನೆಯಿಂದ ಕಿತ್ತು ಬರುವಂತಿದೆ. ನನ್ನ ಮಕ್ಕಳೇ ನನಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನಮಗೆ ಮಾತ್ರ ನೋವಾಗೋದಲ್ಲ, ನಮ್ಮ ದೇವರು ಕೂಡ ನಾವು ಅವರ ಮಕ್ಕಳಾಗಿರುವಂಥ ನಾವು ಅವರಿಗೆ ವಿರುದ್ಧವಾಗಿ ಮಾತನಾಡುವಾಗ ದೇವರು ಕೂಡ ಅದೇ ನೋವನ್ನು, ಅದೇ ವೇದನೆಯನ್ನು, ಅದೇ ರೋದನೆಯನ್ನು ಅನುಭವಿಸುವಂಥ ದೇವರಾಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಯೆಶಾಯ ಪ್ರವಾದಿ ಗ್ರಂಥದ ಮುಖಾಂತರ ದೇವರು ಮತ್ತೆ ಹೇಳ್ತಾರೆ 29ನೇ ಅಧ್ಯಾಯ 13ನೇ ವಚನದಲ್ಲಿ, ಇವರು ನನ್ನನ್ನು ಸಮೀಪಿಸುವುದು, ಈ ಜನರು ನನ್ನನ್ನು ಸಮೀಪಿಸುವುದು ಬರೀ ಬಾಯಿ ಮಾತಿನ ಮನ್ನಣೆಯಿಂದ, ಮರ್ಯಾದೆಯಿಂದ. ನಾವಿವತ್ತು ಪ್ರಾರ್ಥನೆಗಳನ್ನು ಕೂಡ ಹಾಗೆ ಮಾಡ್ತಾ ಇರೋದು. ಯಾವುದೋ ಒಂದು ಪ್ರಾರ್ಥನೆಗಳನ್ನು ಕಲ್ತು ಬಿಟ್ಟಿರ್ತೀವಿ, ಆ ಪ್ರಾರ್ಥನೆ ನಮ್ಮ ಹೃದಯದಿಂದ ಬರಲ್ಲ. ಬದಲಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಆ ಪ್ರಾರ್ಥನೆಯನ್ನು ಬರೀ ಪಿಸುಗುಡ್ತಾನೆ ಇರ್ತೀವಿ. ಅದು ದಿನ ಹೇಳಿ ಬಾಯಿ ಹ್ಯಾಟ್ ಆಗಿಬಿಟ್ಟಿರ್ತದೆ. ಆ ಹ್ಯಾಟ್ ಆಗಿರುವಂಥ ಪ್ರಾರ್ಥನೆಗಳನ್ನೇ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ನಮ್ಮ ಹೃದಯದಿಂದ ಪ್ರಾರ್ಥನೆ ಮಾಡುವುದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಯಾರೋ ಬರೆದಂಥ ಪುಸ್ತಕ, ಯಾರೋ ಬರೆದಂಥ ಪ್ರಾರ್ಥನೆಗಳನ್ನ ಕೈಯಲ್ಲಿ ಇಟ್ಕೊಂಡು ಇವತ್ತು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೀವಿ. ಯಾರೋ ಬರೆದ್ರು ರೋಗಿಗಳಿಗಾಗಿ ಪ್ರಾರ್ಥನೆ, ವೇದನೆ ಪಡುವವರಿಗಾಗಿ ಪ್ರಾರ್ಥನೆ, ಪ್ರಯಾಣದಲ್ಲಿರುವವರಿಗಾಗಿ ಪ್ರಾರ್ಥನೆ, ಈ ಪ್ರಾರ್ಥನೆಗಳನ್ನೆಲ್ಲ ಬರೆದ್ರು. ಅವರಿಗೆ ಪ್ರೇರಣೆ ಆಯಿತು, ಅವರು ಆತ್ಮದಿಂದ ಪ್ರಾರ್ಥನೆಗಳನ್ನು, ಅವರ ಹೃದಯದಿಂದ ಆ ಪ್ರಾರ್ಥನೆಗಳನ್ನು ಮಾಡಿದ್ರು, ಅವರಿಗೆ ಅದು ಫಲ ಸಿಕ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಒಂದು ಪುಸ್ತಕದಲ್ಲಿ ಬರೆದಿಟ್ರು ಅವರು. ಇವತ್ತು ನಾವು ಅವರು ಹೃದಯದಿಂದ ಮಾತನಾಡಿದ ಮಾತುಗಳನ್ನ ನಾವಿಟ್ಟು ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತು ಆಗ್ತಾ ಇಲ್ಲ ನಮ್ಮಿಂದ ಆ ಪ್ರಾರ್ಥನೆಗಳನ್ನ ಹೃದಯದಿಂದ ಹೇಳಲಿಕ್ಕೆ ಆಗ್ತಿಲ್ಲ. ಬಾಯಿಯಿಂದ ಹೇಳ್ತಾ ಇದ್ದೀವಿ, ಹೃದಯದಿಂದ ನಾವು ದೇವರಿಗೆ ಒಪ್ಪಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ಬರೀ ಬಾಯಿ ಮಾತಿನ ಮನ್ನಣೆ. ಯಾರೋ ಪಕ್ಕದಲ್ಲಿ ಯೇಸುವೆ ಸ್ತೋತ್ರ ಅಂತ ಹೇಳಿದ್ರು, ನಾವು ಯೇಸುವೆ ಸ್ತೋತ್ರ ಅಂತ ಹೇಳ್ತೀವಿ. ಯೇಸುವೆ ನನಗೆ ಈ ಕಷ್ಟದಿಂದ ಬಿಡುಗಡೆ ಕೊಡು ಅಂತ ಹೇಳಿ ಅವ್ರು ಕೇಳ್ಕೊತಿದ್ರು. ಅವರ ಪ್ರಾರ್ಥನೆಗೆ ಕಿವಿಗೊಟ್ಟು ಕೇಳಿಸ್ಕೊಂಡು ಅವ್ರು ಹೀಗೆ ಕೇಳ್ತಾ ಇದ್ರಲ್ವಾ, ನಾವು ಹೀಗೆ ಕೇಳ್ಬಿಡೋಣ ಕೇಳ್ತಾ ಇದ್ದೀವಿ.
ಇದು ನಮ್ಮ ಪ್ರಾರ್ಥನೆ ಆಗಿದೆ. ಇನ್ನೊಬ್ಬರನ್ನು ನೋಡಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ನಮ್ಮ ಹೃದಯದಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕೆ ನಮಗೆ ಈ ಮಾತುಗಳು ಬರುವಂಥದ್ದು. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ದೇವರು ನಮ್ಮ ಕಾಣಿಕೆಗಳನ್ನು ಸ್ವೀಕರಿಸ್ತಾ ಇಲ್ಲ, ಅವರು ಹೃದಯದಿಂದ ನಮ್ಮ ಪ್ರಾರ್ಥನೆಗಳನ್ನು ಆಲಿಸ್ತಾ ಇಲ್ಲ, ಪ್ರಸನ್ನತೆಯಿಂದ ನಮ್ಮ ಬಲಿ ಕಾಣಿಕೆಗಳನ್ನು ಅವರು ತೆಗೆದುಕೊಳ್ತಾ ಇಲ್ಲ, ಸ್ವೀಕರಿಸ್ತಾ ಇಲ್ಲ ಅಂತೇಳಿ ನಾವು ಬೇಜಾರಾಗಿ, ನಾವು ನರಳುತ್ತಾ, ನಾವು ದುಃಖದಿಂದ ಗೋಳಾಡುತ್ತಾ ಕಣ್ಣೀರಿಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಪ್ರಾರ್ಥನೆ ನನ್ನ ಹೃದಯದಿಂದ ಬರ್ತಾ ಇಲ್ಲ. ಹೃದಯದಿಂದ ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಇಬ್ಬರು ವ್ಯಕ್ತಿಗಳು ಪ್ರಾರ್ಥನಾಲಯಕ್ಕೆ ಹೋದ್ರು. ಫರಿಸಾಯ ಮತ್ತು ಸುಂಕದವನು ಇಬ್ರು ಕೂಡ ಪ್ರಾರ್ಥನೆಗೆ ಹೋದ್ರು. ಇಬ್ರು ಜೊತೆಯಲ್ಲೇ ಬಂದ್ರು ದೇವಾಲಯದ ಬಾಗಿಲವರೆಗೂ. ಆದ್ರೆ ಫರಿಸಾಯ ಏನ್ ಮಾಡ್ದ, ದೇವಾಲಯದ ಬಾಗಿಲ ಬಳಿಗೆ ಬರ್ತಿದ್ದ ಹಾಗೆ ಈ ಸುಂಕದವನನ್ನ ಬಿಟ್ಟು ಅವನು ಬರಬರ ಹೋಗ್ಬಿಟ್ಟ, ದೇವರ ಪೀಠದ ಮುಂದೆ ಹೋಗ್ಬಿಟ್ಟ. ಅವನ್ ಪ್ರಾರ್ಥನೆ ಮಾಡೋದಕ್ಕಿಂತ ಮೊದಲು ನಾನೇ ಪ್ರಾರ್ಥನೆ ಮಾಡ್ಬಿಡ್ಬೇಕು ಅಂತೇಳಿ ಅವನು ಹೋದ. ಪ್ರತಿದಿನ ಏನನ್ನ ಹೇಳ್ತಾ ಇದ್ನೋ ಅದನ್ನೇ ಹೇಳ್ದ. ಸ್ವಾಮಿ, ನಾನು ನಿಮ್ಮ ಬಳಿಗೆ ಬಂದಿದ್ದೀನಿ, ನಾನು ಪ್ರತಿದಿನ ನಿಮ್ಮ ದೇವಾಲಯಕ್ಕೆ ಬರ್ತಾ ಇದ್ದೀನಿ, ಪ್ರತಿದಿನ ನಾನು ನಿಮಗೆ ಕಾಣಿಕೆ ಆಗ್ತಾ ಇದ್ದೀನಿ, 10ನೇ 1 ಭಾಗವನ್ನು ದಶಮಾಂಶವಾಗಿ ಕೊಡ್ತಾ ಇದ್ದೀನಿ, ವಾರಕ್ಕೆ 2 ಸಾರಿ ಉಪವಾಸ ಇರ್ತೀನಿ. ಅವನು ಏನೇನು ಮಾಡ್ತಾ ಇದ್ನೋ, ಅವನು ಪ್ರತಿ ದಿನನಿತ್ಯದ ಕಾರ್ಯಗಳನ್ನು ಏನ್ ಮಾಡ್ತಾ ಇದ್ನೋ ಅದನ್ನ ದೇವರ ಮುಂದೆ ಪಟ 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 ಪಟನ ಒದರಿದ. ಮತ್ತೆ ಅವನು ಬೇರೊಬ್ಬರ ಬಗ್ಗೆ ಹೇಳಿದ, ನೋಡು, ನಾನು ಅವನ ಜೊತೆ ಬಂದಲ್ಲ, ಸುಂಕದವನ ಜೊತೆಯಲ್ಲಿ ಬಂದಲ್ಲ, ಅವನಂತೆ ಕೂಡ ನಾನಲ್ಲ. ಅಂದ್ರೆ ಅದು ಹೃದಯದಿಂದ ಬರಲಿಲ್ಲ, ಬರೀ ಬಾಯಿ ಮಾತಾಗಿ ಬರೀ ದೂಷಣೆಯ ಪ್ರಾರ್ಥನೆಗಳು ಬಂದು ಬಿಡ್ತು. ದಿನನಿತ್ಯ ನಾನು ಏನ್ ಮಾಡ್ತಾ ಇದ್ದೀನೋ ಅದನ್ನ ನಾನು ಹೇಳ್ಬಿಟ್ಟೆ. ಆದರೆ ಆ ಸುಂಕದವನು ಬಂದಲ್ಲ, ದೇವಾಲಯದ ಒಳಗಡೆ ಕೂಡ ಇನ್ನು ಕಾಲು ಹೆಜ್ಜೆ ಇಟ್ಟಿಲ್ಲ, ದೇವಾಲಯದ ಬಾಗಿಲಲ್ಲೇ ನಿಂತ, ಹೃದಯದ ಮೇಲೆ ಕರಗಳನ್ನಿಟ್ಟ, ತನ್ನನ್ನೇ ತಾನು ತಗ್ಗಿಸಿಕೊಂಡ ದೇವರ ಮುಂದೆ ತಗ್ಗಿಸಿಕೊಂಡು ಹೃದಯದ ಮೇಲೆ ಕೈ ಇಟ್ಟು ಹೃದಯದಿಂದ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ನಾನು ಪಾಪಿ, ನಿನ್ನ ಮುಂದೆ ತಲೆ ಎತ್ತಿ ನಿಲ್ಲಿಕ್ಕೂ ಕೂಡ ನನಗೆ ಯೋಗ್ಯತೆ ಇಲ್ಲ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿಬಿಡು, ನನ್ನ ಈ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಪುನೀತನನ್ನಾಗಿ ಮಾಡು. ಅವನ ಹೃದಯದ ಪ್ರಾರ್ಥನೆ, ಆ ಪ್ರಾರ್ಥನೆಯನ್ನ ದೇವರು ಮೆಚ್ಚಿಕೊಂಡ್ರು. ಅಂದ್ರೆ ಹೃದಯದಿಂದ ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳ್ತಾರೆ. ನಾವು ಎಷ್ಟೇ ಪುಸ್ತಕಗಳನ್ನ ಇಟ್ಟುಕೊಂಡು ಮುಂದೆ ಓದಿ ಪ್ರಾರ್ಥನೆ ಮಾಡಿದ್ರು ಅದು ಪುಸ್ತಕಕ್ಕೆ ಸೀಮಿತವಾಗಿರ್ತದೆ ಹೊರತು ನಮ್ಮ ಹೃದಯವನ್ನ ಅದು ತಲುಪೋದಿಲ್ಲ. ಆ ಹೃದಯವನ್ನ ಬಿಚ್ಚಬೇಕು ದೇವರ ಮುಂದೆ. ಆ ಫರಿಸಾಯನು ತನ್ನ ಹೃದಯವನ್ನು ಬಿಚ್ಚಿದ. ಹೃದಯದಲ್ಲಿ ಇದ್ದಂತ ಎಲ್ಲ ದೇವರಿಗೆ ವಿರುದ್ಧವಾಗಿದ್ದಂತ ಎಲ್ಲವನ್ನು ಒಪ್ಪಿಸಿಕೊಟ್ಟ. ಸ್ವಾಮಿ, ನಾನು ಪಾಪಿ, ನಾನು ಪಾಪಾತ್ಮ, ನನ್ನ ಮೇಲೆ ಕರುಣೆ ತೋರು, ನಾನು ಮಾಡಿದಂತ ಎಲ್ಲ ಕಾರ್ಯಗಳನ್ನು ಕ್ಷಮಿಸ್ಬಿಡು, ನನಗಿಂತ ಪರಿಸ್ಥಿತಿ ಇದೆ. ಅವನು ಒಂದೊಂದನ್ನು ಒಪ್ಪಿಸಿಕೊಟ್ಟ. ಯಾರ ಬಗ್ಗೆ ಕೂಡ ಯಾರ ವಿರುದ್ಧವಾಗಿ ಅವನು ಮಾತನಾಡಲಿಲ್ಲ. ಯಾಕೆಂದ್ರೆ ಅವನ ಹೃದಯದಲ್ಲಿದ್ದೇನೋ, ನಾನು ದೇವರಿಗೆ ವಿರುದ್ಧವಾಗಿ ಕೆಲಸವನ್ನು ಮಾಡಿಬಿಟ್ಟಿದ್ದೀನಿ, ಇವಾಗ ಇದರಿಂದ ನನಗೆ ಬಿಡುಗಡೆ ಬೇಕು, ದೇವರು ನನ್ನನ್ನು ಕ್ಷಮಿಸ್ತಾರೆ, ದೇವರು ನನ್ನನ್ನು ಕ್ಷಮಿಸಬೇಕು. ದೇವರ ಮುಂದೆ ಕ್ಷಮೆಯನ್ನು ಯಾಚಿಸಿದ ಅವನು, ದೇವರ ಮುಂದೆ ತಗ್ಗಿಸಿಕೊಂಡಾಗ ನಾವು ಯಾವ ಪುಸ್ತಕಗಳನ್ನು ಹಿಡಿಬೇಕಾಗಿಲ್ಲ, ನಮ್ಮ ಹೃದಯವೇ ಪುಸ್ತಕವಾಗಿ ತೆರೆಯಲ್ಪಡ್ತದೆ. ಆ ಹೃದಯದ ಪ್ರಾರ್ಥನೆ ನಾವು ದೇವರ ಮುಂದೆ ಬಿಚ್ಚಿಡಬೇಕು ಪ್ರಿಯರೇ. ವಿಕೆ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ 1ನೇ ವಚನದಲ್ಲಿ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಯಾವುದೇ ಗೊಂದಲಕ್ಕೂ ಸಿಲುಕಿಕೊಳ್ಳದೆ, ನಾವು ನಿರಾಶೆಗೆ ನಾವು ಮಾಡಿದಂಥ ಪ್ರಾರ್ಥನೆ ಸಿಗ್ತದೋ ಇಲ್ವೋ, ಇಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡಿದ್ರೆ ಇದು ಸಿಗ್ಲಿಲ್ಲ ಅಂತೇಳಿ ಅದರ ಆಸೆ ಬಿಟ್ಟು ಬಿಡಬಾರ್ದು.
ನಂಬಿಕೆ ಇದ್ದರೆ ಅದು ಸಿಗುವವರೆಗೂ ನಿರಾಶೆಗೆ ಒಳಗಾಗದೆ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದು ಮನೆ ಕಟ್ಟಬೇಕು, ನಾನು ದುಡ್ಡಿಲ್ಲ ನನ್ನ ಹತ್ರ, ಆದರೆ ಒಂದು ಮಾರ್ಗ ಬೇಕು ನನಗೆ. ದೇವರು ನನಗೆ ಆ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ನಾನು ಮನೆಯನ್ನು ಕಟ್ಟುತ್ತೀನಿ. ಹೌದು, ನಾನು ಇವತ್ತು ಮನೆ ಕಟ್ಟಿದ್ದೀನಿ. ದೇವರ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಆ ಮನೆಯನ್ನು ಕಟ್ಟಿದ್ದೀನಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುವಾಗ ಒಂದಲ್ಲ ಒಂದು ದಿನ ದೇವರು ಹೇಗೋ ಆ ಒಂದು ಕಾರ್ಯವನ್ನು ಯಾರ ಮುಖಾಂತರವಾಗ ದೇವರು ಮಾಡಿಸ್ಕೊಡ್ತಾರೆ, ನಮಗೊಂದು ಸ್ವಂತ ಮನೆಯನ್ನು ಕೊಡ್ತಾರೆ. ಆದರೆ ನಾವು ನಿರಾಶೆಗೆ ಒಳಗಾಗಬಾರ್ದು, ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ಅಲ್ಲಿ ಒಂದು ಸಾಮರ್ಥ್ಯವನ್ನು ಕೂಡ ದೇವರು ತುಂಬ ಚೆನ್ನಾಗಿ ಹೇಳ್ತಾರೆ. ಒಬ್ಬ ಬಡ ವಿಧವೆಯನ್ನು ಇಟ್ಟು ಒಬ್ಬ ಕೆಟ್ಟ ನ್ಯಾಯಾಧೀಶನ ಬಳಿಗೆ ಹೋಗಿ ಆಕೆ ಕೇಳ್ಕೊತಾ ಇದ್ಲು, ಸ್ವಾಮಿ, ನನ್ನ ಸಂಬಂಧಿಕ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ಅವನಿಂದ ಬಿಡುಗಡೆ ಬೇಕು. ಅವನು ಕಿವಿಗೆ ಹಾಕ್ಕೊಂಡ್ಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಅವನು ದೇವರಿಗೆ ವಿಧೇಯನಾಗುವವನು ಅಲ್ಲ, ಮನುಷ್ಯನಿಗೆ ಲಕ್ಷ್ಯ ಕೊಡುವವನು ಅಲ್ಲ. ಅಂಥವನ ಬಳಿಗೆ ಹೋಗಿ ಹೆಣ್ಣುಮಗಳು ಕೇಳ್ತಾನೆ ಇರ್ತಾಳೆ, ಸ್ವಾಮಿ ನನಗೆ ನ್ಯಾಯ ದೊರಕಿಸಿಕೊಡಿ. ಅವನಿಗೆ ಪದೇ ಪದೇ ಆ ಹೆಣ್ಣು ಮಗಳು ಹೋಗಿ ಕೇಳೋದನ್ನು ನೋಡಿ ಆತನಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಹೇಗಾದರೂ ಮಾಡಿ ಇವಳ ಕಾಟದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಆಕೆಯ ಆ ಒಂದು ಕೊರತೆಯನ್ನು ನೀಗಿಸ್ತಾ ಆಕೆಯ ಆ ಒಂದು ನೋವಿನಿಂದ ಬಾಧೆಯಿಂದ ಬಿಡುಗಡೆಯನ್ನು ಕೊಡಿಸುವುದಕ್ಕಾಗಿ ಅವನು ಮುಂದಾದ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ಒಬ್ಬ ಕೆಟ್ಟ ನ್ಯಾಯಾಧೀಶನೇ ಆ ರೀತಿಯಾಗಿ ಮಾಡಿದ ಆಕೆಯ ಮೊರೆಗೆ ಕಿವಿಗೊಟ್ಟ ಅಂತ ಹೇಳಿದ್ಮೇಲೆ ಇನ್ನು ನಿಮ್ಮ ದೇವರು ನಿಮ್ಮ ಮೊರೆಗೆ ಕಿವಿ ಕೊಡದೆ ಇರುವರೇ? ನೀವು ಪ್ರಾರ್ಥನೆ ಮಾಡ್ರಿ, ನಿರಾಶರಾಗದೆ ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡುವಾಗ ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ದೇವರು ಅದಕ್ಕೆ 100ಕ್ಕೆ 100ರಷ್ಟು ಪ್ರತಿಫಲವನ್ನು ಕೊಡ್ತಾರೆ. ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಸಿಗಲಿಲ್ಲ ಅಂತ ಹೇಳಿದ್ರೆ ದೇವರನ್ನ ದೂಷಣೆ ಬಿಡ್ತೀವಿ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರಿಗೆ ಕಿವಿ ಕೇಳಿಸ್ತಾ ಇಲ್ಲ, ದೇವರಿಗೆ ಕಣ್ಣೇ ಇಲ್ಲ, ನೋಡ್ತಾನೇ ಇಲ್ಲ ದೇವರಿಗೆ. ನಾನು ಇಷ್ಟು ದಿನದಿಂದ ಕಣ್ಣೀರು ಸುರಿಸ್ತಾ ಇದ್ದೀನಿ. ಯಾವ ಕಾಣಿಕೆಗಳನ್ನು ದೇವರು ಮುಡಿ ಕೊಟ್ಟು ಬಂದೆ, ದೇವರು ನನಗೆ ಗುಣ ಕೊಡಲಿಲ್ಲ. ಚಿನ್ನದ ಉಂಗುರ ಮಾಡಿಸಾಕದೆ ದೇವರು ಕರುಣೆ ತರಲಿಲ್ಲ. 1000 ಒಂದು ಕ್ಯಾಂಡ್ಲ್ ಕೊಟ್ಟೆ, ದೇವರು ನಮ್ಮ ಮೇಲೆ ಕರುಣೆನೇ ತೋರಿಸ್ಲಿಲ್ಲ. ಇಲ್ಲ, ಇದೆಲ್ಲ ತೋರಿಕೆಗೋಸ್ಕರ ಯಾರೋ ಮಾಡಿದ್ರು. ಅವರೇನೋ ಕ್ಯಾಂಡ್ಲ್ ಕೊಟ್ಟರು, ನಾವು ಹೋಗಿ ಕೊಟ್ಬಿಟ್ವಿ. ಅವರೇನೋ ತಲೆ ಕೂದಲು ಕೊಟ್ಟರು, ನಾವು ಹೋಗಿ ಕೊಟ್ಬಿಟ್ರಿ. ಸಂಪ್ರದಾಯವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿವಿ. ಪ್ರಾರ್ಥನೆ ಅನ್ನೋದನ್ನು ಸಂಪ್ರದಾಯವಾಗಿ ನಾವು ಮಾಡಿದ್ದೀವಿ. ಆದರೆ ಅದು ಒಳ್ಳೆಯದೇ, ಸಂಪ್ರದಾಯವಾಗಿ ಪ್ರಾರ್ಥನೆ. ಆದರೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ಮುಖ್ಯ. ಪ್ರಾರ್ಥನೆ ಮಾಡಲೇಬೇಕು ನಾವು, ಆದರೆ ಹೇಗೆ ಪ್ರಾರ್ಥನೆ ಮಾಡಬೇಕು? ಆ ಪ್ರಾರ್ಥನೆಯನ್ನು ನಾವು ಅದೇ ಹೇಳಿದಾಗೆ ಯಾರೋ ಮಾಡ್ತಾರೆ ಅಂತೇಳಿ ಮಾಡಲಿಕ್ಕೆ ಹೋಗಬಾರ್ದು. ಆ ಪ್ರಾರ್ಥನೆ ನಮ್ಮ ಹೃದಯದಿಂದ ಬರಬೇಕು, ಹೃದಯದ ಅಂತರಾಳದಿಂದ ಬರಬೇಕು. ಅದನ್ನೇ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಮತ್ತಾಯ 6:33 ದೇವರ ವಾಕ್ಯದವನ್ನು ನೋಡುವಾಗ ದೇವರ ಸತ್ಸಂಬಂಧಕ್ಕಾಗಿ ನಾವು ತವಕ ಪಡಬೇಕು ಅಂತೇಳಿದರೆ, ನಾವು 6ನೇ ಅಧ್ಯಾಯ 13ನೇ ವಚನದಂತೆ ಹೋಗಿ ಮನೆಯಲ್ಲಿ ಕೋಣೆ ಬಾಗಿಲನ್ನು ಹಾಕ್ಕೊಂಡು ನಮ್ಮ ಅಂತರಂಗವನ್ನು ದೇವರ ಮುಂದೆ ಬಿಚ್ಚಿಡಬೇಕು. ನಮ್ಮ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂಥ ದೇವರು ನಮ್ಮ ಪ್ರಾರ್ಥನೆಗೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಅದನ್ನು ಬಿಟ್ಟು ನಾವು ಅಂತರಂಗವನ್ನು ಬಿಚ್ಚಿಡಲ್ಲ, ಬರೀ ಬಾಯಿಗಳನ್ನು ಬಿಚ್ಚಿಡ್ತಾ ಇದ್ದೀವಿ. ಅದಕ್ಕಾಗಿ ಯೆಶಾಯ ಪ್ರವಾದಿಯ ಮುಖಾಂತರ ದೇವರು ಹೇಳ್ತಾರೆ, ಇವರು ನನ್ನನ್ನು ಸಮೀಪಿಸುವುದು ಬರೀ ಬಾಯಿ ಮಾತಿನ ಮರ್ಯಾದೆಯಿಂದ, ಇವರು ನನ್ನನ್ನು ಸನ್ಮಾನಿಸುವುದು ಬರೀ ಮಾತಿನ ಮಾಲೆಯಿಂದ. ನೋಡ್ರಿ, ದೇವರನ್ನ ನಾವು ಸನ್ಮಾನ ಮಾಡೋದು ಕೂಡ ಬರೀ ಬಾಯಿ ಮಾತಿನ ಮಾಲೆಯಿಂದ ಅಂತೆ. ಈಗ ಹೇಗೆ ಒಂದು ದೇವಾಲಯವನ್ನು ಸ್ವರೂಪವನ್ನು ಅಲಂಕಾರ ಮಾಡುವಾಗ ಹೂವಿನ ಅಲಂಕಾರವನ್ನು ಮಾಡ್ತೀವಿ, ಮೇಲ್ನೋಟಕ್ಕೆ ಜನ ನೋಡಲಿ ಅಂತೇಳಿ ಮನೆಗಳನ್ನು ಸಿಂಗಾರ ಮಾಡಿಸಿಕೊಳ್ತೀವಿ, ಅಥವಾ ನಮ್ಮನ್ನೇ ನಾವು ಸಿಂಗಾರ ಮಾಡ್ಕೋತೀವಿ ನಾವು ಚೆನ್ನಾಗಿ ಕಾಣಲಿಕ್ಕಾಗಿ ಅಲ್ವಾ. ಆ ರೀತಿಯಾಗಿ ದೇವರಿಗೂ ಕೂಡ ಒಂದು ಮೇಕಪ್ ಮಾಡಿಬಿಟ್ಟು ಎಲ್ಲರೂ ನೋಡಲಿ ನಾನು ಮಾಡಿದ್ದು, ದೇವರಿಗೆ ಈ ಅಲಂಕಾರ ಮಾಡಿದ್ದು ನಾನು ಅಂತೇಳಿ ಗೊತ್ತಾಗಲಿ ಅಂತೇಳಿ ದೊಡ್ಡದಾಗಿ ಲಕ್ಷ ಕೊಟ್ಟು ತೇರು ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ. ಆದರೆ ಹೃದಯದಿಂದ ಪ್ರಾರ್ಥನೆ ಬರದೆ ಹೋದರೆ ನಾವು ಏನೇ ಲಕ್ಷ ಕೊಟ್ಟು ಮಾಡಿಸಿದ್ರು ಕೂಡ ಫಲ ಸಿಗಲ್ಲ.
ನಮ್ಮ ಹೃದಯವನ್ನು ನೋಡುವಂಥ ದೇವರು, ನಮ್ಮ ಅಲಂಕಾರಗಳನ್ನು ನೋಡುವಂಥ ದೇವರಲ್ಲ. ನಮ್ಮ ದುಡ್ಡನ್ನು, ನಮ್ಮ ಆಸ್ತಿಯನ್ನು, ಹಣವನ್ನು ನಾವು ಕೊಡೋದನ್ನು, ದೇವಾಲಯಕ್ಕೆ ಕೊಡೋದು ನೋಡಿ ಮೆಚ್ಚಿಕೊಂಡು ದೇವರು ನಮಗೆ ಯಾವುದನ್ನು ಕೊಡಲ್ಲ. ದೇವರು ನೋಡುವಂಥದ್ದು ಹೃದಯವನ್ನು. ಆ ಹೃದಯವು ಪರಿಶುದ್ಧವಾಗಿತ್ತು ಅಂತ ಹೇಳಿದರೆ, ಹೃದಯದಿಂದ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ.